ಹಲೋ, ಎಕ್ಸ್ಕ್ಯೂಸ್ ಮೀ. ನಾನೇ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ನನ್ನ ಮನೆ. ಇದು ಓಕೆ, ಇದು ನನ್ನ ಮನೆ ಅಲ್ಲ, ನನ್ನ ಮನೆ ನೆನೆಯ. ನಿಮ್ಮ ಮನೆ ಅಂತನೂ ಯಾವುದೇ ಕಾರಣಕ್ಕೂ ಆಗಲ್ಲ. ಇಲ್ಲಿ ನಾನು ಹೇಳಿದ್ದೇ ರೂಲ್ಸು. ಯಾಕೆ ಇಷ್ಟು ದಿನ ಸೈಲೆಂಟಾಗಿದ್ದೆ ಅಂತ ಈಗ ಗೊತ್ತಾಯ್ತಲ್ಲ. ನಮ್ಮ ಅಪ್ಪನಿಗೋಸ್ಕರ ಮುಚ್ಕೊಂಡು ಸೈಲೆಂಟಾಗಿದ್ದೆ. ಇನ್ಮೇಲೆ ಸೈಲೆಂಟಾಗಿರೋ ಮಾತೇ ಇಲ್ಲ. ನನ್ನ ಮನೆ ಕಂಡ್ರಲ್ಲೇ ನನ್ನ ಹತ್ರನೇ ಆಟ ಆಡಕ್ಕೆ ಬರ್ತೀರಾ ಅನ್ಎಜುಕೇಟೆಡ್ಸ್. ನಿಮಗೇನಿಯ ಇಷ್ಟೊಂದು ಬುದ್ಧಿ ಇರಬೇಕಾದ್ರೆ ನನಗಿನ್ನೆಷ್ಟು ಬುದ್ಧಿ ಇರಬೇಡೆ. ಇಷ್ಟು ದಿನ ಅಯ್ಯೋ ಪಾಪ ಹೆಂಗಸ್ರಲ್ವಾ, ಪಾಪ ನನ್ನ ಮನೆಯಿಂದ ಈಚೆ ಕಡೆ ಕಳಿಸಿದ್ರೆ ಎಲ್ಲೊಯ್ತಾರೆ, ಏನು ಮಾಡ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಇಷ್ಟೆಲ್ಲ ಮೂರೂ ಬಿಟ್ಬಿಟ್ಟು ನೀವು ನಿಂತ್ಕೊಂಡಿದ್ದೀರಾ ಅಂತ ಹೇಳಿದ್ಮೇಲೆ ನಾನು 6 ಬಿಟ್ಬಿಟ್ಟು ನಿಂತ್ಕೊತೀನಿ. ನನಗೆ ಅವಶ್ಯಕತೆಯೇ ಇಲ್ಲ. ನೋಡಿ, 10 ನಿಮಿಷ ಟೈಮ್ ಕೊಡ್ತೀನಿ. ಎಷ್ಟು ಹೇಳು? ಬರೀ 10 ನಿಮಿಷ. 10 ನಿಮಿಷದಾಗೆ ಮುಚ್ಕೊಂಡು ನಿಮ್ಮ ಲಗೇಜುಗಳು ಎತ್ಕೊಂಡು ಇಲ್ಲಿಂದ ಈಚೆ ಕಡೆಗೆ ಹೋದ್ರೆ ಸರಿ. ಇಲ್ಲ ಅಂದರೆ ನೀವಾಗಲೇ ಹೇಳ್ತಾ ಇದ್ರಲ್ಲ, ಏನೋ ಮಾಡ್ತೀನಿ ಹೇಳು, ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ತೀನಿ ಅಂತ. ನಿಮ್ಮ ಹತ್ರ ಜುಟ್ಟೆ ಇಲ್ವಲ್ಲ ಹಿಡ್ಕೊಳಕ್ಕೆ, ಕುತ್ತಿಗೆ ಹಿಡ್ಕೊಂಡು ಈಚೆ ಕಡೆಗೆ ತಳ್ಬಿಡ್ತೀನಿ. ಮುಚ್ಕೊಂಡು ಇನ್ನು 10 ನಿಮಿಷದಾಗೆ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ರಿ. ಇದು ನನ್ನ ಮನೆ. ಮಗಳೇ, ಏನೇ ಮಾಡೋದು? ನನಗೆ ನಮ್ಮ ಗೊತ್ತು. ನನ್ನ ಮಗ ನನ್ನ ಗಂಡನೇ ತಾನೇ ಹೇಳಿದ್ದು ಇದು ಬಾಡಿಗೆ ಮನೆ ನಿಮಗೋಸ್ಕರ ನೋಡಿದ್ದೀನಿ ಅಂತ ಹೇಳಿ. ಅವನೇ ಸುಳ್ಳು ಹೇಳಿದ್ದು. ಇಷ್ಟೆಲ್ಲ ಜಗಳ ಆತೈತೆ. ನಿನ್ನ ಗಂಡ ಎಲ್ಲ ಆಳ್ಬಿದ್ದೋದ್ನೋ ಕಳ್ಳನ ಮಗ. ಲೇ, ಫೋನ್ ಹಾಕಿ ಅವನಿಗೆ, ಕರಿ ಅವನಿಗೆ. ಹಲೋ ರೀ, ಎಲ್ಲಿದ್ದೀರಿ? ಬರ್ರಿ. ಪ್ಯಾಟನಾಗಿದ್ದೀರಾ ರೀ? ಸಾರ್ನ ಬರ್ರಿ, ಇಲ್ಲಿ ಏನೇನೋ ಆಯ್ತೈತೆ. ಇವಳವಳೆಲ್ಲ ಮನೆಯಳಿ ಅವಳ್ದಂತೆ ಮನೆ. ನಾಳೆ ನಮ್ಮಮ್ಮ ಈಚೆ ಕಡೆಗೆ ಹೋಗ್ಬೇಕಂತೆ. ನೀವು ಬರ್ರಿ, ಇಲ್ಲಿ ಮಾತಾಡೋಣ ಫಸ್ಟು. ನೀವು ಬರ್ರಿ ಸರ್ನ. ರೀ, ಹಲೋ ಹಲೋ ಹಲೋ, ಕೇಳಿಸ್ತಿಲ್ವಾ? ಕಟ್ಟಾಯ್ತೇನೋ. ಹಲೋ, ಏನಾಯ್ತೆ? ಕಟ್ಟಾಯ್ತು ಕಣಮ್ಮ ಫೋನು. ನೋಡು, ನನ್ನ ಒಳಿಯ ಬರಲಿ, ನನ್ನ ಒಳಿಯನ ಹತ್ರ ಮಾತಾಡ್ಕೊಂಡು ಇಲ್ಲಿಂದ ಹೋಯ್ತೀವಿ. ನೋಡಿ ಮಿಸ್ ಬಂಗಾರಮ್ಮ, ಇಲ್ಲಿ ಯಾರ ಅಪ್ಪಂದು ಅಲ್ಲ ಈ ಮನೆ. ಈ ಮನೆ ನಂದು. ನನ್ನ ಗಂಡನ ಕೇಳಬೇಕು, ನಿನ್ನ ಅಳಿಯನ್ ಕೇಳಬೇಕು, ಇಲ್ಲ ಅವಳ ಗಂಡನ ಕೇಳಬೇಕು ಅವಶ್ಯಕತೆ ನನಗಿಲ್ಲ. ಇದು ನನ್ನ ಮನೆ ಮಾತ್ರ. ನಮ್ಮಪ್ಪ ನನಗೋಸ್ಕರ ಅಂತ ಮಾತ್ರನೇ ಈ ಮನೆ ಮಾಡಿಕೊಟ್ರದು. ಮುಚ್ಕೊಂಡು ಇಲ್ಲಿಂದ ಈಚೆ ಕಡೆಗೆ ಹೋಗ್ಬಿಡಿ, ತುಂಬ ಒಳ್ಳೆಯದು. ನನಗೆ ಹೆಂಗೆಗೋ ಕೆಟ್ಟದಾಗ ಬೈದೆಲ್ಲ ಈಚೆ ಕಡೆಗೆ ಹಾಕಕ್ಕೆ ನಂಗೆ ಇಷ್ಟನೂ ಇಲ್ಲ, ನಂಗೆ ಅದು ಬರೋದೂ ಇಲ್ಲ. ದಯವಿಟ್ಟು ಇಲ್ಲಿಂದ ಈಚೆ ಕಡೆಗೆ ಹೋದರೆ ನಿಮಗೂ ತುಂಬ ಒಳ್ಳೆಯದು, ನನಗೂ ಇನ್ನೂ ತುಂಬ ಒಳ್ಳೆಯದು. ಲಗೇಜ್ ಎತ್ಕೊಂಬಿಟ್ಟು ಬಾ ಹೋಗೆ. ಲಗೇಜ್ ಎತ್ಕೊಂಬಿಟ್ಟು ಬಾ ಹೋಗೆಲೇ, ಹೋಗೆ ಎತ್ಕೊಂಬಿಟ್ಟು ಬಾ ಹೋಗೆ. ಎಷ್ಟೊತ್ತು ನಿಂತ್ಕೊಂಡಿದ್ಯಾ? ಈಗೇನಾದ್ರು ಲಗೇಜ್ ಎತ್ಕೊಂಬಿಟ್ಟು ಬರಲಿಲ್ಲ ಅಂದರೆ ತಿಪ್ಪೆ ಕೆಸ್ತು ಬಿಡ್ತೀನಿ. ಮಗಳೇ ಹೋಗೆ, ಇದೊಂದು ಮನೆ ಅಷ್ಟೇ ಏನೇ ತಾನೇ ಇವಳ್ದು. ನೋಡು, ನಿನ್ನ ತಲೆನೇ ಕೆಡ್ಸ್ಕೊಬೇಡ. ನಮ್ಮ ಜೀವನ ಇನ್ನೂ ಸಂದಾಕಿರ್ತದೆ. ಇವಳು ಮನೆ ಬಿಟ್ಬಿಟ್ಟು ಹೋದ್ರೆ ನಾವೇನು ಬೀದಿಗೆ ಬೀಳೋದಿಲ್ಲ, ನಿನಗೂ ಗೊತ್ತಲ್ಲ. ನೋಡಿ, ಆಸ್ತಿ ಪಾಸ್ತಿ ಎಲ್ಲ ನಮ್ಮದೇ ಐತೆ. ಏನು ಇವಳ್ದು ಒಬ್ಳಿಂದನೇನಿಯಾ? ಈ ಮನೆ ಇಲ್ಲ ಅಂದರೆ ನಾವೇನು ಉದ್ಧಾರನೇ ಹಾಕಿಲ್ವ? ನಾವೇನು ಆಳ್ಬಿದ್ದು ಹೋಯ್ತೀವ? ಈ ಮನೆ ಇಲ್ಲ ಅಂದರೆ ಹೋಗು, ಬಟ್ಟೆ ಎತ್ಕೊಂಬಿಟ್ಟು ಬಾ ಹೋಗಿ ಸರ್ನ. ಸರಿ ಕಣಮ್ಮ. ನಿನಗಿನ್ನೂ ಗೊತ್ತಿಲ್ಲ ಏನೇನಾಗೈತೆ ಒಳಗಡೆ ಅಂತ ಹೇಳ್ಬಿಟ್ಟು. ನನಗೂ ನನ್ನ ಮಗಳಿಗೂ ಅಷ್ಟೇ ಏನಿಯ ಗೊತ್ತಿರೋದು. ನೀನೇ ನಮ್ಮ ಕಾಲು ಬಂದು ಬೀಳ್ತೀಯ, ನೋಡ್ತಾ ಇರು. ಭ್ರಮೆನಾಗ ನಾನಿದ್ದೀನ ಇಲ್ಲ ನೀವಿದ್ದೀರಾ? ಆದಷ್ಟು ಬೇಗ ಗೊತ್ತಾಯ್ತದೆ ಕಣ್ ಬಂಗಾರಮ್ಮ. ಹೌದಾ? ನೀವಿನ್ನೂ ಯಾವ್ಯಾವುದೋ ಭ್ರಮೆನಾಗಿದ್ದೀರಾ. ಒಂದೊಂದೇ ಭ್ರಮೆ ಕಳಚ್ಕೊಂಡು ಕೆಳಗೆ ಬೀಳ್ತದೆ. ಈಗ ಈ ಮನೆಯೆಲ್ಲ ನಿಮ್ಮದೇ ಅಂತ ಹೇಳ್ತಾ ಇದ್ರಿ, ಈ ಮನೆನೂ ಕಳಚ್ಕೊಂಡು ಕೆಳಗಡೆಗೆ ಬಿತ್ತು. ಇನ್ನೂ ಏನೇನು ನಿಮ್ಮದು ಅನ್ಕೋತಿರೋ ಎಲ್ಲ ಒಂದೊಂದೇ ಕಳಚ್ಕೊಂಡು ಕೆಳಗಡೆಗೆ ಬೀಳ್ತವೆ. ಸರಿನಾ ಬಂಗಾರಮ್ಮ? ದಯವಿಟ್ಟು ಮನೆಯಿಂದ ಹೋಗಿ. ಇನ್ನು ಮುಂದೆ ಆದ್ರೂ ಈ ಮನೆಯಾಗೆ ನೆಮ್ಮದಿಯಿಂದ, ಶಾಂತಿಯಿಂದ, ಸಂತೋಷದಿಂದ, ಸುಖವಾಗಿ ಬಾಳ್ತೀನಿ ನಾನು. ಇವಳಿಗೆ ಇನ್ನೂ ಗೊತ್ತಿಲ್ಲ 8 ಎಕರೆ ಜಮೀನು ನನ್ನ ಮಗಳ ಹೆಸರಿನಾಗೈತೆ ಅಂತ ಹೇಳ್ಬಿಟ್ಟು. ಆ 8 ಎಕರೆ ಜಮೀನು ಮಾರಿದ್ರೆ ಇಂಥವು 50 ಮನೆ ತಗೋಬೋದು. ಏನು ಜಂಬ ಮಾಡ್ತಾಳೆ, ಈಗಲೇ ಹೇಳೋದು ಬೇಡ. ಅವಳಿಗೂ ಗೊತ್ತಾಗಿ ಲಬ್ಬ ಅವಳು ನಡು ಬಿದ್ದಿನ ನಿಂತ್ಕೊಂಡು ಬಾಯ್ ಬಿಡ್ಕೊಳ್ಳಿ. ಈ ಮನೆ ಒಂದಕ್ಕೆ ಎಷ್ಟು ಆಡ್ತಾಳೆ ನೋಡು. ಹಾಗೇನೆ ನಾನು ಅಳಿ ಮಯ್ಯನೂ ಅಷ್ಟೇ ಏನಿವೆ, ಅಳಿ ಮಯ್ಯನೂ ಕರ್ಕೊಂಡು ಹೊಂಟೋಯ್ತೀನಿ ನಾನು. ಅವಾಗ ಈ ಕಡೆ ಗಂಡ ನೀರು ಕುಡ್ದು, ಈ ಕಡೆ ಆಸ್ತಿ ನೀರು ಕುಡ್ದು, ಬರೀ ಇದೊಂದು ಮನೆ ಮಾತ್ರ ಇರಬೇಕು ಈ ಮಳ್ಳಿಗೆ. ಅಮ್ಮ ತಗೋಬಿಟ್ಟು ಬಂದೆ, ಬಾರೆ ಹೋಗೋಣ. ಈ ಕಿತ್ತೋಗಿರೋ ಮನೆ ಕಟ್ಕೊಂಡು ನನಗೇನೇ ಆಗಬೇಕು? ಈ ಕಿತ್ತೋಗಿರೋ ಮನೆಯಾಗ ನಾವು 1 ನಿಮಿಷ ಇರೋ ಅವಶ್ಯಕತೆನೂ ಇಲ್ಲ. 1 ನಿಮಿಷ ಅಲ್ಲ, 1 ಸೆಕೆಂಡ್ ಇರೋ ಅವಶ್ಯಕತೆನೂ ಅಲ್ಲ. ಯಾವ್ದು ಹಳೆ ಮನೆ ಇಟ್ಕೊಂಡು ಎಷ್ಟು ಆಟ ಆಡ್ತಾಳೆ. ನಾವು ಸಂದಕ್ಕಿರೋ ಮನೆಯೇ ಇಟ್ಕೊಂಡು ನಾವು ಇನ್ನೂ ಚೆನ್ನಾಗಿ ಆಟ ಆಡೋಣ. ಬಾರೆ ಹೋಗೋಣ. ಸಾಕು, ಇವಳು ಸಾಕು, ಇವಳು ಮನೆ ಸವಾಸನೂ ಸಾಕು. ಇವಳೆ ನಮ್ಮ ಕಾಲು ಮುಂದಕ್ಕೆ ಬಂದು ಬೀಳ್ತಾಳೆ. ಬಾ, ನಮ್ಮ ಪಾಡಿಗೆ ನಾವು ಹೋಗೋಣ. ಇವಳು ನಮ್ಮನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕ್ತಾಳಲ್ವಾ, ಇವಳನ್ನ ಊರಿಂದನೇ ಈಚೆ ಕಡೆಗೆ ಹಾಕ್ತೀನಿ. ಬಾರೆ, ದಯವಿಟ್ಟು ಆ ಕೆಲಸ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡಿ, ಸರಿನಾ?
ತೊಲ್ಗಿ ತೊಲ್ಗಿ ಇಲ್ಲಿಂದ ಫಸ್ಟ್ ತೊಲ್ಗಿ. ನಿನ್ನ ಗಂಡುಂಗೆ ಎಕ್ಕಡ ತಕೊಂಡು ಹೊಡಿಬೇಕು. ನಿನ್ನ ಗಂಡುಂಗೆ ಹೇಳ್ಬೇಕು ತಾನೇ, ಇದು ನನ್ನ ಎಂಡ್ರದೇನಿಯ ಇದು ಮನೆ ಅಂತ ಹೇಳ್ಬಿಟ್ಟು ಹೇಳ್ದಿದ್ದಂಗೆ ಎಷ್ಟು ಅವತಾರ ಮಾಡ್ಬಿಟ್ಟ ನೋಡಿ ಕಾಳು ನನ್ನ ಮಗ. ಬತ್ತೀನಿ ಅಂತ ಹೇಳೋದು ನಾವು. ಹ್ಞೂ ಕಣಮ್ಮ ಬತ್ತೀನಿ ಅಂತ ನೀ ಹೇಳ್ದ. ಹ್ಞೂ ಅಲ್ಲ ಕಣಮ್ಮ, ಈ ಮನೇನೇ ಅವ್ರ ಅಪ್ಪ ಅವಳ ಹೆಸರು ಮಾಡಿಸ್ಕೊಟ್ಟೈತಲ್ಲ. ನಮ್ಮ ಅಪ್ಪಂಗೆ ಹೊಸಿನೂ ನನಗೆ ಏನೋ ಮಾಡಿಸ್ಕೊಡ್ಬೇಕು ಅಂತ ಅನ್ಸಿಲ್ವಲ್ಲ. ಎಂಥವ್ರು ಇರಬೇಡ ನೋಡು ನಮ್ಮ ಅಪ್ಪ. ಅಮ್ಮ ಇವಾಗ ಎಲ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು ನಾನು ನೀನು ಹೀಗೆ ಹೆಂಗೋ ಬೀದಿಗೆ ಬಂದ್ಬಿಟ್ಟಿದ್ದೀವಿ. ಈಗ ಎಲ್ಲಿಗೆ ಹೋಗೋಣ ಕಣಮ್ಮ? ಇರೇ ನಿನ್ನ ಗಂಡು ಬರ್ತಾನೆ, ನಿನ್ನ ಗಂಡು ಬಂದು ಏನಾರ ಒಂದು ಹೇಳ್ತಾನೆ, ಎಲ್ಲನ ಒಂತಾಗ ಹೋಗೋಣ ತಾಗಿ. ನಿನ್ನ ಗಂಡಂಗೆ ಫೋನ್ ಹಾಕಿದ್ಯಲ್ಲ, ಬರ್ತಾ ಇರು. ಬಂದ್ಬಿಟ್ಟು ಕರ್ಕೊಂಡು ಹೋಯ್ತಾನೆ. ಈಗ ಏನು ಮಾಡಬೇಕು ತಲೆನೇನಿಯ ಓಡ್ತಾ ಇಲ್ಲ. ನಾವು ಹೆಂಗೋ ನೆಮ್ಮದಿಯಾಗಿ ಎಲ್ಲೋ ಒಂದು ಮೂಲೆಗಿದ್ವಿ. ಈ ನನ್ನ ಮಗನೇನಿಯ ನಿನ್ನ ಗಂಡ ಕರ್ಕೊಬಿಟ್ಟು ಬಂದು ಇವಳು ಮನೆಗೆ ತಗ್ಲಾಕಿ ಇಲ್ದಿರ ಗತಿಯೆಲ್ಲ ಮಾಡ್ಬಿಟ್ಟ ಲೋಪರ್ ನನ್ನ ಮಗ. ನೆಮ್ಮದಿಯಾಗಿರಕ್ಕೂ ಬಿಡಕ್ಕಿಲ್ಲ ಲೋಪರ್ ಬಡ್ಡಿ ನನ್ನ ಮಗ. ಇವನ್ಗಂತೂ ಏನು ತಗೊಂಡು ಹಾಕ್ಬೇಕು ನಾ ಕಾಣೆ. ಬಿಟ್ಟಾಕು ಸುಮ್ಮನೆ ಯಾಕೆ. ಬಿಡಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ನೀ ಅನ್ಕೋಬೇಕು. ಇದೇನು ಬೀಗ್ರೆ ಬ್ಯಾಗ್ ಸಮೇತ ಈಚೆ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಇವಳೊಬ್ಳು ಅಪ್ರೂಪ ಆಗೋಗ್ಬಿಟ್ರಿ ನೀವಂತೂ. ಜೈಲಿಂದ ಯಾವಾಗ ಬಂದ್ರಿ? ಸಂದಾಕಿದ್ದೀರಾ? ಯಪ್ಪ ನಾನಂತೂ ನನ್ನ ಸೊಸೆ ನೋಡನಿ ಅಂತ ಹೇಳ್ಬಿಟ್ಟು ಬಂದೆ. ನೀವು ಲಗೇಜ್ ಸಮೇತ ನಿಂತ್ಕೊಬಿಟ್ಟಿದ್ದೀರಾ? ಫಾರಿನ್ಗೆ ನೀವು ಟ್ರಿಪ್ಗೆ ನಾನು ಹೋಗ್ತಾ ಇದ್ದೀರಾ ಏನು? ಹೋಯ್ತಾ ಇದ್ದೀವಿ ನಾನು ನನ್ನ ಮಗಳು ಹಂಗೆ ಅಳಿಯ ಎಲ್ಲ ಸೇರ್ಕೊಂಡು ಫಾರಿನ್ಗೆ ಹೋಗನಿ ಅಂತ ಹೇಳ್ಬಿಟ್ಟು ಹೊಂಟಿದ್ದೀವಿ. ಬಾ ನೀನು ಜೊತೆ ಕರ್ಕೊಂಡು ಹೋಯ್ತೀನಿ. ಬ್ಯಾಡಪ್ಪ, ನನ್ನ ಸೊಸೆ ಫೋನ್ ಹಾಕಿದ್ಲು, ಬಾ ಅತ್ತೆ ಮೆಣಸಿನ್ಕಾಯಿ ಬೋಂಡ ಮಾಡಿವ್ನಿ ತಿನ್ಕೊಂಡು ಹೋಗಿಬ್ರಂತೆ ಅಂತ ಹೇಳ್ಬಿಟ್ಟು. ಅಯ್ಯೋ ಅಲ್ಲಿಂದ ಊರಿಂದ ಓಡ್ ಬಂದೆ. ಇಲ್ಲೇ ಇರ್ಬೇಕತ್ತೆ, ಇನ್ನ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಭಾಳ ಪಿರುತಿಯಿಂದ ಕರಿತಿದ್ಲು. ಅದಕ್ಕೆ ನನಗೂ ಅಲ್ಲಿರಕ್ಕೆ ಮನಸ್ಸಿರ್ಲಿಲ್ವಾ, ಅದಕ್ಕೆ ಸರಿ ಆಯ್ತು ಅಂತಾನೆ ಅಟ್ಟಕ್ಕೆ ಬಂದ್ಬಿಟ್ಟೆ. ಏನು ಯಾವಳಿಗೆ ಅತ್ತೆ ನೀನು? ನನ್ನ ಮಗಳಿಗೆ ಅತ್ತೆ ನೀನು. ಆ ಬೇವರ್ಸಿಗೆಲ್ಲ ಅತ್ತೆ ಅಲ್ಲ ನೀನು. ಅವಳನ್ನೆಲ್ಲ ಅತ್ತೆ, ಅವಳಿಗೆ ಯಾಕೆ ನೀನು ಅತ್ತೆ ಆಗ್ತೀಯಾ? ಅವಳಿಗೆ ನಿಂಗೆ ಸೊಸೆ ಆಯ್ತಾಳೆ. ಇಲ್ಲಿ ನನ್ನ ಮಗಳಿಲ್ವಾ ನಿನಗೆ? ಈ ನನ್ನ ಮಗಳು ನನ್ನ ಮಗಳೇನೇ ನಿನ್ನ ಸೊಸೆ. ಆಮೇಕಿಂದ ಆ ಬಿಕ್ನಾಸಿನೆಲ್ಲ ಸೊಸೆ ಸೊಸೆ ಅಂತ ಅನ್ಕೊಂಡು ಹೋಗ್ಬಿಟ್ಟಿಯ. ನಮ್ಮನೇನಿಯ ಮನೆಯಿಂದ ಈಚೆ ಕಡೆಗೆ ಹಾಕಿ ನಡು ಬೀದಿನ ನಿಲ್ಸವಳೆ. ಇವಾಗ ನೀನು ಹೋದ್ರೆ ನಿನಗೂ ಇದೇ ಗೊತ್ತಿನೇನಿಯ. ನಿನ್ನು ಮನೆಯಿಂದ ಈಚೆ ಕಡೆಗೆ ಹಾಕಿ ನಡು ಬೀದಿನ ನಿಲ್ಲಿಸಿ ಚಪ್ಪಾಳೆ ತಡ್ತಾಳೆ ಅಂತ ಕಿತ್ತೋದಳವಳು. ಅವಳನ್ನ ಸೊಸೆ ಅಂತ ಅಂತೀಯಲ್ಲ, ಸೊಸೆ ಅಂತ. ಏನು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲಾ ನನ್ನ ಸೊಸೆ? ಅಯ್ಯೋ ಹೌದಾ, ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನನ್ನ ಸೊಸೆಗೆ? ಗೊತ್ತಿರ್ಲಿಲ್ವಲ್ಲ ನನಗೆ ಮನೆಯಿಂದ ಈಚೆ ಕಡೆಗೆ ಹಾಕೋದು ಅಂತ ಹೇಳಿ. ನನ್ನ ಮಗನೂ ಇದ್ನಾ? ಅತ್ತೆ ಇದೇನತ್ತೆ ಮನೆಯಿಂದ ಈಚೆ ಕಡೆಗೆ ಹಾಕೊಳ್ಳಿ ಕುಸ್ ಖುಷಿಯಾಗಿ ಮಾತಾಡ್ತಾ ಇದ್ದೀರಲ್ಲ. ನಾನು ನನ್ನ ಗಂಡ ಅಂದ್ರೆ ನಿಮ್ಮ ಮಗ ಎಲ್ಲರೂ ಬೀದಿಗೆ ಬಂದಂಗೆ ಅಲ್ವಾ? ನೀವು ಬೀದಿಗೆ ಬಂದ್ರೆ ನನ್ನ ಮಗ ಹೆಂಗ್ ಬೀದಿಗೆ ಬಂದಂಗೆ ಆಯ್ತದೆ ಬಂಗಾರಮ್ಮ? ಅಯ್ಯಯ್ಯೋ ಬಿಡು. ನೋಡು ನಿಮ್ಮನ್ನ ಹೆಂಗ್ ನೋಡ್ಕೊತಾಳೋ ನೋಡ್ಕೊಳ್ಳಲ್ವೋ ಗೊತ್ತಿಲ್ಲ. ನನ್ನಂತೂ ಭಾಳ ಚಂದಾಗಿ ನೋಡ್ಕೊತಾಳೆ. ಹೋದಾಗೆಲ್ಲ ಅತ್ತೆ ಹತ್ತಿನ್ರಿ ಅತ್ತೆ ಇತ್ತಿನ್ರಿ ಅಂತ ಮುದ್ದಾಗಿ ನೋಡ್ಕೊತಾಳೆ. ಅಯ್ಯೋ ನನ್ಗಂತೂ ಅವಳ ಜೊತೆ ಇರಬೇಕು ಅನ್ನಿಸ್ತದೆ. ನೀವಿದ್ರಲ್ಲ ಯಾಕೆ ಅಂತ ಸುಮ್ಕಿದ್ದೆ. ಈಗ ನಿಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕೊಳ್ಳಿ ಅಂದ್ರೆ ಈಗ ನಾನೋದ್ರೆ ನನ್ನ ಅಲ್ಲೇ ಇರಿಸ್ಕೊತಾಳೆ ಅಂತ ಅನ್ನಿಸ್ತದೆ ಅಲ್ವೇ? ಬೀಗ್ತಮ್ಮ ತಿಕ್ಲಂಗ್ ಮಾತಾಡ್ತಾ ಇದ್ದೀಗ ನೀನು? ಅಯ್ಯೋ ಘಮ ಘಮ ಅಂತ ವಾಸನೆ ಬರ್ತಿರುವ ಬಜ್ಜಿ ಬೋಂಡದ ವಾಸನೆ. ನನಗೆ ಗೊತ್ತು ನನ್ನ ಸೊಸೆ ನನಗೋಸ್ಕರ ಬಿಸಿ 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 ಬಜ್ಜಿ ಮಾಡ್ತಿತ್ತಾಳೆ ಅಂತ. ಅಬ್ಬಬ್ಬಬ್ಬ ಎಲ್ಲೇನೇ ಮೂಗು ಹೊಡಿತಾ ಇತ್ತು ವಾಸನೆ. ನಾನಂತೂ ಫಸ್ಟ್ ಹೋಯ್ತೀನಿ. ಇದೇನೇ ಇದು ನಿಮ್ಮ ಅತ್ತೆ ಹಿಂಗಾಡ್ತಾವಳಲ್ಲ? ನಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕೋರೆ ಅಂತ ಗೊತ್ತಿದ್ರು ಆರಾಮಾಗಿ ಧೈರ್ಯವಾಗಿ ಮನೆ ಒಳಗಡೆಗೆಲ್ಲ ಹೋಗಿ ಸೇರ್ಕೊಬಿಟ್ಲಲ್ಲ. ಏನೋ ಏನಾರ ಗಿಮಿಕ್ಕ ಅಂತ ಹೇಳಿ ನನಗೆ ಈಗಲೇ ತಲೆ ಓಡ್ತಿಲ್ಲ ಕಣಮ್ಮ. ನಿನ್ ಗಿಮಿಕ್ಕು ಪಮಿಕ್ಕು ಅನ್ಕೊಂಡಂಗೆ ಇನ್ನೂ ತಲೆ ಕೆಡಿಸ್ಬೇಡ, ಸುಮ್ಕಿರಮ್ಮ. ಈಗಲೇ ತಲೆನಾಗ ನಯ ಪೈಸಾ ಏನೂ ಓಡ್ತಿಲ್ಲ. ಅಲ್ಲ ಕಣಮ್ಮಿ, ನಿಮ್ಮತ್ತೆ ಯಾಕೆ ಹೋದ್ಲು ಅಂತ ಲೇ ನಿನ್ನ ಗಂಡಂಗೆ ಫೋನ್ ಹಾಕಿ ಫಸ್ಟು. ಆಮೇಲೆ ಅವರೆಲ್ಲ ಒಂದಾಗ್ಬಿಟ್ಟು ನಮ್ಮನ್ನೇನೋ ಒಂದು ಬೀದಿಗೆ ತಳ್ಬಿಟ್ಟಾರ. ಆಮೇಕಿಂದ ನಿನ್ನ ಗಂಡಂಗೆ ಫೋನ್ ಹಾಕಿ ಕರೆಸ್ಕ. ನೋಡು ನೀನು ಮೊದಲನೇ ಹೆಂಡ್ತಿ ಇರಬೇಕಾದ್ರೆ ಇನ್ನೊಬ್ಳು ಕಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆಸ್ತಿ ಎಲ್ಲ ನಿನ್ನ ಹೆಸ್ರನಾಗ ಏನು ಐತೆ? 8 ಎಕರೆ ಜಮೀನು ನಿನ್ನ ಹೆಸ್ರನಾಗ ಐತೆ. ಪತ್ರ ಎಲ್ಲ ತಂದೆ ತಾನೇ? ಹ್ಞೂ ಕಣಮ್ಮ. ಹಾಕು ನಿನ್ನ ಗಂಡಂಗೆ ಫೋನ್ ಹಾಕಿ ಕರಿ. ಸರಿ ಕಣಮ್ಮ.